ಟೊಮೆಟೊ ಗೊಜ್ಜು ಯಾರ ಬಾಯಲ್ಲಿ ನೀರು ಬರಲ್ಲ ಹೇಳಿ, ಎಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಾಸಿವೆ, ಜೀರಿಗೆ, ಅರಿಶಿನದ ಪುಡಿ, ಗರಂ ಮಸಾಲ ಸ್ವಲ್ಪ, ಚಿಲ್ಲಿ ಪೌಡರು, ಮನೆಗೆ ಮಾಡಿರೋ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಆಮೇಲೆ ತೋರಿಸ್ತೀನಿ. ಟೊಮೆಟೊ ಸಣ್ಣಗೆ ಹಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು, ಕರ್ಬೇವಿನ ಸೊಪ್ಪು ಸ್ವಲ್ಪ. ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋವರೆಗೂ ಕಾದಿದೆ ಅಂತ ನೋಡಿ ಕಾಯಿ ಚೆನ್ನಾಗಿ ಕಾದ್ರೇ ಚೆನ್ನಾಗಿರೋದು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಸಾಸಿವೆ, ಜೀರಿಗೆ ಎರಡೂ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅನ್ನೋವರೆಗೂ ಬಿಟ್ಟು ಚಟಪಟ ಅಂತಿದೆ. ಈಗ ಕಡಲೆಬೇಳೆ, ಇದೆಲ್ಲ ಆಪ್ಷನಲ್, ಬೇಕಾದ್ರೆ ಹಾಕೊಬೋದು, ಬೇಡದೇ ಬೇಡ. ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್. ಅದು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗಬೇಕು ಸ್ವಲ್ಪ. ನೋಡಿ ಆಗಿದೆ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಬಣ್ಣ ಬಿಡಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಬೋದು, ಬೇಗ ಬಿಡುತ್ತೆ ಬಣ್ಣ. ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಬೇಯಬೇಕು. ಈಗ ಸಣ್ಣಗೆ ಹಚ್ಚಿರೋ ಟೊಮೆಟೊ ಹಾಕ್ಕೊಳ್ಳೋಣ. ಸಣ್ಣಗೆ ಹಚ್ಚಿರೋ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಸಿ ವಾಸನೆ ಹೋಗಬೇಕು. ನಂದು ಹೊಸ ಟ್ರಿಕ್ ಹೇಗೆ ಅಂತಂದರೆ, ಟೊಮೆಟೊನ ಎಣ್ಣೆಲೇ ಫ್ರೈ ಮಾಡಬೇಕು. ನೀರು ಹಾಕ್ಬಿಟ್ಟು ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಮ್ಯಾಶ್ ಥರ ಆಗಬೇಕು, ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಉರಿ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಟೊಮೆಟೊ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶ ಎಲ್ಲ ಹಿಂಗಿ ಇದು ಮ್ಯಾಶ್ ಥರ ಆಗುತ್ತೆ. ತೋರಿಸ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ ನೀರು ಬಿಟ್ಕೊಂಡಿದೆ, ನೀರೆಲ್ಲ ಇಂಬ್ರಬೇಕು. ಸ್ವಲ್ಪನೇ ಮ್ಯಾಶ್ ಆಗ್ತಿದೆ. ಈಗ ಬೆಂದಿದೆ ಅಂತ, ಮುಕ್ಕಾಲು ಬೆಂದಿದೆ ಇದು. ಇನ್ನು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೀರು ಉಪಯೋಗಿಸ್ಬೇಡಿ, ಲಾಸ್ಟಲ್ಲಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಬೇಗನೆ ಆಗೋಗುತ್ತೆ, ಟೈಮ್ ಏನು ಜಾಸ್ತಿ ಹಿಡಿಯಲ್ಲ, ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಈ ಟೊಮೆಟೊ ಬೇಯದೆ ಒಂದು ಸ್ವಲ್ಪ ಟೈಮ್ ಹಿಡಿಯೋದಷ್ಟೇ. ನೋಡಿ ಗಟ್ಟಿ ಆಗ್ತಾ ಬರ್ತಿದೆ, ನೀರಿನ ಅಂಶ ಎಲ್ಲ ಹೀರ್ಕೊಂಡು
ಗಟ್ಟಿ ಆಗ್ತಾ ಬರ್ತಿದೆ ಅದು. ನೋಡಿ ಮ್ಯಾಶ್ ಆಗಿದೆ. ಒಂದೊಂದೇ ಆಗ್ತಾ ಇದೆ ಸ್ವಲ್ಪ ಕಾಯಂಗಿರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಹಣ್ಣಾಗಿರೋದು ತೊಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ಪೂರ್ತಿ ಹಣ್ಣಾಗಿರಬೇಕು, ಅಥವಾ ಮೀಡಿಯಮ್ ಇದ್ದರೂ ಓಕೆ. ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅಷ್ಟೇ, ಮ್ಯಾಶ್ ಆಗೋವರೆಗೂ. ಇದೊಂದೇ ಟೈಮ್ ಹಿಡಿಯೋದು, ಇನ್ನೆಲ್ಲ ಬೇಗ ಆಗುತ್ತೆ. ಈಗ ನೋಡಿ ಮಸಾಲ ಐಟಮ್ಸ್ ಇಟ್ಕೊಂಡಿದ್ನಲ್ಲ, ಅರಿಶಿನದ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಮನೆಗೆ ಮಾಡಿರೋ ಸಾಂಬಾರು ಪುಡಿ ಅಷ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸೀದಿಸ್ಬೇಡಿ, ಫುಲ್ಲು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದ ವಾಸನೆ ಥರ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಆ ಥರ ಮಾಡ್ಕೋಬೇಡಿ. ನೋಡಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ ಹೆಂಗಿತ್ತು ಟೊಮೆಟೊ, ಈಗ ಹೆಂಗಾಗಿದೆ ಅಂತ. ಟೊಮೆಟೊ ಒಗ್ಗರಣೆಲೇ ಫ್ರೈ ಆದ್ರೇ ಟೊಮೆಟೊ ಗೊಜ್ಜು ರುಚಿಯಾಗಿರೋದು. ನೀರಲ್ಲಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಚಪಾತಿಗೆ ಬೇಕಾ ಅಂತ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಈಗ ನೀರು ಅನಿಸ್ತಾ ಇರ್ಬೋದು ನಿಮಗೆ. ಅದು ಇವಾಗ ಹೆಂಗೋ ಖಾರದ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದು ಇನ್ನೂ ಸ್ವಲ್ಪ ಕಾಟಿರುತ್ತೆ. ನಾವು ಎಷ್ಟೇ ಒಗ್ಗರಣೆಗೆ ಫ್ರೈ ಮಾಡ್ಕೊಂಡಿದ್ರು ಇನ್ನೂ ಸ್ವಲ್ಪ ಕಾಟಿರುತ್ತೆ. ಅದು ಕಾಟು ಹೋಗೋವರೆಗೂ ಬೇಯಬೇಕಲ್ವಾ, ಅದು ಬೇಯ್ತಾ ಗಟ್ಟಿ ಆಗುತ್ತೆ ನೀರಿನ ಅಂಶ. ಚೆನ್ನಾಗೆ ಕುದಿಸ್ಕೊಬೇಕು ಇದನ್ನು. ನೋಡಿ ಬರ್ತಿದೆ, ಚೆನ್ನಾಗಿ ಕುದಿಬೇಕು. ಅದು ಕಾಟಿರೋ ಅಂಶ ಎಲ್ಲ ಹೋಗಬೇಕು. ನೋಡಿ ಚೆನ್ನಾಗಿ ಕುದೀತಿದೆ, ಇನ್ನೂ ಕುದೀಲಿ ಚೆನ್ನಾಗೆ. ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನೀವು ಇದನ್ನು ಚಪಾತಿ, ದೋಸೆ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಾನೀಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದೇನು ಅಂತಂದರೆ ಅದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ ಈ ಡಿಶ್ನ. ಅದೇನು ಅಂತಂದರೆ ಸಕ್ಕರೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಹುಳಿ ಅಂಶ ಒಡೆಯುತ್ತೆ ಇದು ಸಕ್ಕರೆ ಹಾಕೋದ್ರಿಂದ. ಟೊಮೆಟೊ ಹುಳಿ ಇರುತ್ತಲ್ವಾ ಅದಕ್ಕೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಆ ಸ್ವೀಟು ಆ ಸಕ್ಕರೆ ಅಂಶನೂ ಎಲ್ಲದಕ್ಕೂ ಚೆನ್ನಾಗಿ ಬೆರಿಬೇಕು. ಅದು ಚೆನ್ನಾಗೆ ಕುದೀತಾ ಆದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ವಲ್ಲ ಮೇಲೆ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಬಿಸಿ ಬಿಸಿ ಟೊಮೆಟೊ ಗೊಜ್ಜು ತಿನ್ನಲು ಸಿದ್ಧ. ನೀವು ಇದನ್ನು ಚಪಾತಿಗೂ ಬೇಕಾದ್ರೂ ತಿನ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಇದು ಚಪಾತಿಗೆ ಚೆನ್ನಾಗಿರುತ್ತೆ, ನೀವು ಅನ್ನಕ್ಕೂ ಹಾಕೊಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ. ನೀವು ಏನಕ್ಕೆ ಬೇಕಾದ್ರೂ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ದಿನ ಸ್ವಲ್ಪ ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ. ಈಗ ಬಿಸಿ ಇರೋದ್ರಿಂದ ಆ ಕನ್ಸಿಸ್ಟೆನ್ಸಿ ಇಳಿಸ್ತಾ ಇದ್ದೀನಿ ನಾನು. ನೋಡಿ ಚೆನ್ನಾಗಿ ಕುದಿದೆ. ಸುತ್ತ ಎಣ್ಣೆ ಬಿಟ್ಟು ಅಂತಂದರೆ ಚೆನ್ನಾಗಾಗಿದೆ ಅಂತ ಅರ್ಥ. ಯಾವುದೇ ಅಡುಗೆ ಆಗಲಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ, ಆವಾಗ ಎಣ್ಣೆ ಡಿಶ್ ಆಗಿದೆ ಅಂತ ಅರ್ಥ. ಈಗ ಕ್ಲೋಸ್ ಮಾಡಿನ ನೋಡಿ ಬಿಸಿ ಬಿಸಿ ಟೊಮೆಟೊ ಗೊಜ್ಜು ರೆಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.